ಬ್ರೀಮ್ಸ್ ಕಿರಿಕಿರಿ ಭಾಗ 2 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ಜನ ಹಳ್ಳಿಗಳಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮಗೆ ಒಂದಿಷ್ಟು ಗುಣ ಆಗ್ತೀವಿ, ಒಂದಿಷ್ಟು ನಾವು ಈ ಒಂದು ರೋಗದಿಂದ ಮುಕ್ತನಾಗ್ತೀವಿ, ಹೇಗಾದ್ರೂ ಮಾಡಿ ಜೀವ ಬಚಾವ್ ಮಾಡಿಕೊಳ್ಳಬೇಕೆನ್ನುವಂಥ ನಿಟ್ಟಿನಲ್ಲಿ ಕಟ್ಟ ಕಡೆ ಗ್ರಾಮಗಳಿಂದ ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಗೆ ಬರ್ತಾರೆ. ಆದರೆ ಆ ಒಂದು ಬ್ರಿಮ್ಸ್ ಆಸ್ಪತ್ರೆಯಲ್ಲಿರ್ತಕ್ಕಂಥ ವೈದ್ಯ ಅಧಿಕಾರಿಗಳು ಸರಿಯಾಗಿ ಮತ್ತು ಸಮರ್ಪಕವಾಗಿ ಆ ಒಂದು ನೊಂದ ಬೆಂದ ಜನರಿಗೆ ಯಾವುದೇ ರೀತಿಯಿಂದ ಟ್ರೀಟ್ಮೆಂಟ್ ಕೊಡಲಾರದಂಥ ಸಂದರ್ಭದಲ್ಲಿ ಇವತ್ತು ವಿಲ ಅಂತ ಒದ್ದಾಡಿ ಸಾಯೋ ಮಟ್ಟಕ್ಕೆ ಬಂದು ನಿಲ್ತಾ ಇದ್ದಾರೆ. ಹಾಗಾದರೆ ಈ ಬ್ರಿಮ್ಸ್ ಆಸ್ಪತ್ರೆ ನಿರ್ಮಾಣ ಮಾಡಿದ ಯಾಕೆ ಎಂಬ ಪ್ರಶ್ನೆ ನಮ್ಮನ್ನು ಕೂಡ ಕಾಡ್ತಾ ಇದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಹೇಳಿ ಕೇಳಿ ಬರೋರೆಲ್ಲ ಬಡವರು ಮಕ್ಕಳು ಅಥವಾ ಬಡತನಿರ್ತಕ್ಕಂಥ ಮಕ್ಕಳು, ಬಡತನಿರ್ತಕ್ಕಂಥ ಜನರು. ಇಲ್ಲಿ ಯಾರು ಕೂಡ ಶ್ರೀಮಂತರ ಮಕ್ಕಳು ಈ ಒಂದು ಆಸ್ಪತ್ರೆಗೆ ಬರೋದಿಲ್ಲ. MLA ಆಗಿರ್ಬೋದು, MLC ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ರಾಜಕಾರಣಿಯ ಯಾರೇ ಸಂಬಂಧಿಕರು ಕೂಡ ಇವರು ಆಸ್ಪತ್ರೆಗೆ ಬರೋದೇ ಇಲ್ಲ. ಅದು ಏನೋ ಒಂದಿಷ್ಟು ಮಚ್ಚು ಲಾಂಗು ತೆಗೆದು ಹೊಡ್ಕೊಂಡು ತಲೆ ಹೊಡ್ಕೊಂಡು ರಕ್ತಪಾತ ಆದಾಗ ಕೇಸ್ ಮಾಡಬೇಕೆಂಬ ದೃಷ್ಟಿಯಿಂದ ಅಲ್ಲೊಂದು ಬಂದು ಹೈಡ್ರಾಮಾ ಮಾಡ್ತಾರೆ. ಯಾಕೆ ಅಂದ್ರೆ ಅವರು ರಾಜಕಾರಣಿ ಮಕ್ಕಳಿಗೆ ಒಂದಿಷ್ಟು ಗಲಾಟೆ ಆಯ್ತು, ಏನೋ ಒಂದಿಷ್ಟು ಜಗಳ ಆಯ್ತು, ತಲೆ ಬಡ್ದೋಯ್ತು, ಅಲ್ಲಿ ರಕ್ತಪಾತ ಆಗಿದೆ ಅಂತ ಕಾರಣಕ್ಕಾಗಿ MLC ಮಾಡಬೇಕೆಂಬ ನಿಟ್ಟಿನಲ್ಲಿ ಅಲ್ಲಿ ಬಂದು ಹೈಡ್ರಾಮಾ ಮಾಡ್ತಾರೆ. ಅದೇ ಪ್ರತಿದಿನ ಇಲ್ಲಿ ವಿಲ ಅಂತೇಳಿ ಒದ್ದಾಡಿ ಅದೆಷ್ಟು ರೋಗಿಗಳು ತಮ್ಮ ಜೀವ ಹಂಗು ತೊರೆದು ಕೈಕಾಲು ಬಿದ್ದು ಅವರನ್ನ ನಮ್ಮ ಮಕ್ಕಳಿಗೆ ಬದುಕಿಸಿ, ನನ್ನ ಗಂಡನ ಬದುಕಿಸ್ರಿ, ನನ್ನ ಜೀವ ಉಳಿಸ್ರಿ ಅಂತೇಳಿ ಡಾಕ್ಟರ್ಗಳನ್ನು ಪದೇ ಪದೇ ಬೇಡ್ಕೊಂಡ್ರು ಕೂಡ ಯಾವೇ ಒಬ್ಬ ಡಾಕ್ಟರ್ ಕೂಡ ನಮಗೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಲಭ್ಯವಿರುವುದಿಲ್ಲ ಅನ್ನುವಂಥ ಮಾತು ಅನೇಕ ಜನ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಇವ್ರ ಮೇಲೆ ಹಿಡಿತ ಇಲ್ವಾ, ಈ ಡಾಕ್ಟರ್ಗಳ ಮೇಲೆ ಹಿಡಿತ ಇಲ್ವಾ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕೂಡ ಕಾಡ್ತಾ ಇದೆ. ಈ ವಿಚಾರವಾಗಿ ಹಲವಾರು ಬಾರಿ ನಾವು वो सैलरी भी देने के लिए 3 करोड़ रुपए मंजूराती करने के लिए बोला हूँ। वो सैलरी भी देने के लिए 3 करोड़ रुपए मंजूराती करने के लिए बोला हूँ। या और 25 करोड़ रुपए की जरूरत है बोल के प्रस्ताव दिए हैं। कुछ पेमेंट्स वगैरह भी है। थोड़े दिनों में ब्रिम्स का जो भी इश्यूज है वो सब सॉर्ट आउट करेंगे हम, करके इसको स्ट्रीमलाइन करके आने वाले दिनों में और भी अच्छा यहाँ के पेशेंट को सुविधा दिलाने का काम सरकार करेगी, हम करेंगे बोल के बीदर जिले के जनता को बोलना चाहता हूँ. ನೋಡ್ತಾರೆ ಅಂತಕ್ಕಂಥದ್ದು ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ ಅವರು ಹಳ್ಳಿ ಬಂದು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ನೋಡಿದ್ರೆ ನಮ್ಮ ಸ್ಥಿತಿಗತಿ ಅಧೋಗತಿ ಆಗ್ತಾ ಇದೆ. ನಾವು ಒಂದಿಟ್ಟು ಅನ್ನಕ್ಕೂ ಕೂಡ ನಾವು ಪರದಾಡ್ತಾ ಇದ್ದೀವಿ ಅಂತ, ನಾವು ಬಡವರು ಇದ್ದೀವಿ ಅಂತಕ್ಕಂಥ ಮಾತು ಇಲ್ಲಿ ಅನೇಕ ಜನ ಈ ರೋಗಿಗಳು ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಸರಿಯಾಗಿ ಚಿಕಿತ್ಸೆ ಸಿಗದೆ, ಸರಿಯಾಗಿ ಅವರಿಗೆ ಇಂಜೆಕ್ಷನ್ ಸಿಗದೆ, ಸರಿಯಾಗಿ ಗುಳಿಗೆ ಸಿಗದೆ ಅನೇಕ ದಿನಗಳಿಂದ ಪರದಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ರೋಗಿಗಳು ಹೇಳ್ತಾ ಇದ್ದಾರೆ. ಯಾಕೆ ವಿಷಯದಲ್ಲಿ ನಿಮ್ಮ ಮುಂದೆ ನಾವು ಪ್ರಸ್ತಾವನೆ ಮಾಡ್ತಾ ಇದ್ದೀವಿ ಅಂದ್ರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸಾಹೇಬ್ರೆ ಮತ್ತು ಇನ್ನೊಬ್ಬ ಸಚಿವರಿರ್ತಕ್ಕಂಥ ರಹೀಂ ಖಾನ್ ಸಾಹೇಬ್ರೆ, ನೀವು ಕನಿಷ್ಠ ನಿಮ್ಮ ಸೌಜನ್ಯಕ್ಕಾದರೂ ಈ ಒಂದು ಬ್ರಿಮ್ಸ್ ಆಸ್ಪತ್ರೆಗೆ ಯಾರಿಗೂ ಇಂಟಿಮೇಷನ್ ಕೊಡ್ಲಾರ್ದೆ, ಯಾರಿಗೂ ಮಾಹಿತಿ ಕೊಡ್ಲಾರ್ದೆ ಯಾವುದೋ ಒಂದು ಗಳಿಗೆಯಲ್ಲಿ ನೀವು ಸರ್ಪ್ರೈಸ್ ಆಗಿ ಬಂದು ವಿಸಿಟ್ ಮಾಡಿ, ನಿಮಗೆ ಇವರು ಬಣ್ಣ ಬಯಲಾಗುತ್ತೆ. ಈ ಡಾಕ್ಟರ್ಗಳು ಸುಮಾರು ಒಂದು 200-300 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 3 ಲಕ್ಷ ರೂಪಾಯಿ ಪೇಮೆಂಟ್ಗಳು ಪಡ್ಕೊಳ್ತಾ ಇದ್ದಾರೆ. ಆ ಪೇಮೆಂಟ್ ಪಡ್ಕೊಳ್ಳೋದು ಒಂದ್ ಕಡೆ ಇಡ್ರಿ, ಆದರೆ ಆ ಪೇಮೆಂಟ್ ತಗೊಂಡಂತ ಕೆಲಸದಲ್ಲಿ ಕೂಡ ಒಬ್ಬ ಡಾಕ್ಟರ್ ನಮಗೆ ಸಿಗೋದಿಲ್ಲ. ಎಲ್ಲ ಈಗಿನ ನರ್ಸ್ಗಳು, ಸ್ಟೂಡೆಂಟ್ಗಳು ಮಾತ್ರ ಅಲ್ಲಿ ತಮ್ಮದೇ ಅಂತ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಯಾರು ಕೂಡ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಡಾಕ್ಟರ್ಗಳು ಬಂದು ರೆಫರ್ ಮಾಡೋದಿಲ್ಲ. ಆ ಡಾಕ್ಟರ್ ಬಂದು ಕೂಡ ಅವನೊಬ್ಬ ಏಜೆಂಟಿಗೆ ಇಟ್ಕೊಂಡಿದ್ದಾನೆ. ಆ ಏಜೆಂಟ್ ಮುಖಾಂತರವಾಗಿ ನೀವು ನಮ್ಮ ಕ್ಲಿನಿಕ್ಗೆ ಬರ್ರಿ, ನಾವು ಚೆನ್ನಾಗಿ ನೋಡ್ಕೋತೀವಿ, ಇಲ್ಲೇನು ಆ ತರ ಫೆಸಿಲಿಟೀಸ್ ಇಲ್ಲ ಅಂತಕ್ಕಂಥ ಮಾತನ್ನ ಆ ಒಬ್ಬ ಏಜೆಂಟ್ನಿಂದ ಆ ರೋಗಿಗಳಿಗೆ ಹೋಗಿ ಮುಟ್ಟಿಸುವಂತ ಕೆಲಸ ಡಾಕ್ಟರ್ ಮಾಡ್ತಾ ಇದ್ದಾನೆ. ಹಾಗಾದರೆ ಈ ಡಾಕ್ಟರ್ಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಯಾರಿಂದೂ ಆಗ್ತಾ ಇಲ್ವಾ? ಈ ಡಾಕ್ಟರ್ಗಳ ರಕ್ಷಣೆಗೆ ಯಾಕೆ ಈ ಈಶ್ವರ್ ಖಂಡ್ರೆ ಆಗಿರ್ಬೋದು, ರಹೀಂ ಖಾನ್ ಆಗಿರ್ಬೋದು ಅಥವಾ ರಾಜಕಾರಣಿಗಳು ಯಾಕೆ ನಿಂತ್ಕೊಂಡಿದ್ದಾರೆ ಎಂಬುದನ್ನ ಇಲ್ಲಿ ಬಹಿರಂಗಪಡಿಸಬೇಕಾಗಿದೆ. ಬಂಧುಗಳೇ, ನಾವೆಲ್ಲ ಆಲೋಚನೆ ಮಾಡ್ತೀವಿ, ನಾವೆಲ್ಲ ವಿಚಾರಗಳು ಮಾಡ್ತೀವಿ. ಅಲ್ಲಿ ನಮಗೆ ತೊಂದರೆಗೆ, ತಾಪತ್ರೆಗೆ ಮತ್ತು ನಮಗೆ ಆಪತ್ ಬಂದಾಗ ನಮ್ಮ ರಕ್ಷಣೆ ಮಾಡೋರು ಯಾರು?
ನಮಗೋಸ್ಕರ ನಮ್ಮ ಹೆಸರು ಹೇಳ್ಕೊಂಡು ಕೋಟ್ಯಾಂತರ ರೂಪಾಯಿನ ತಿಂಗಳಲ್ಲಿ ಪಡ್ಕೊಳ್ತಾ ಇದ್ದಾರೆ, ಲಕ್ಷಾಂತರ ರೂಪಾಯಿನ ಖರ್ಚು ಮಾಡ್ತಾ ಇದ್ದಾರೆ. ತಿಂಗಳಿಗೆ ಒಬ್ಬೊಬ್ಬ ಡಾಕ್ಟರ್ಗೆ 3 ಲಕ್ಷದಿಂದ 3 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಆದರೆ ಯೋಗ್ಯತೆಯಾಗಿರ್ತಕ್ಕಂಥ ಗುಳಿಗೆ ಸಿಗಲ್ಲ, ಯೋಗ್ಯತೆಯಾಗಿರ್ತಕ್ಕಂಥ ಇಂಜೆಕ್ಷನ್ ಸಿಗಲ್ಲ, ಯೋಗ್ಯತೆಯಾಗಿರ್ತಕ್ಕಂಥ ಬೆಡ್ಗಳು ಸಿಗಲ್ಲ ಮಲ್ಕೊಳ್ಳಿಕ್ಕೆ, ಯೋಗ್ಯತೆಯಾಗಿರ್ತಕ್ಕಂಥ ಟಾಯ್ಲೆಟ್ ರೂಮ್ಗಳು ಸರಿ ಇಲ್ಲ, ಯೋಗ್ಯತೆಯಾಗಿರ್ತಕ್ಕಂಥ ಅವರಿಗೆ ಒಂದು ಹೊದಿಕೆ ಸಿಗಲ್ಲ, ಹಾಲು ಬ್ರೆಡ್ ಕೂಡ ಸಿಗೋದಿಲ್ಲ. ಅದು ಕಳಪೆ ಮಟ್ಟದ್ದು. ಅಲ್ಲಿ ಎಷ್ಟು ಪ್ರಮಾಣ ಕೊಡಬೇಕಂತಿದೆ ಅಷ್ಟು ಕೊಡಲ್ಲ, ಕಡಿಮೆ ರೇಟಲ್ಲಿ ಕೊಡ್ತಾರೆ, ಕಡಿಮೆ ಇದರಲ್ಲಿ ಕೊಡ್ತಾರೆ. ಈ ತರ ಫ್ರಾಡ್ ಮಾಡಿ ಜನರನ್ನ ಯಾಮಾರಿಸ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಅವರು ಯಾಕೆ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ? ಯಾಕೆ 1-2 ದಿವಸ ನೀವು ವಿಸಿಟ್ ಮಾಡಬಾರ್ದು? ಈ ಡಾಕ್ಟರ್ಗಳ ಬಗ್ಗೆ ನೀವು ಕೂಲಂಕುಷವಾಗಿ ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಆ ಡಾಕ್ಟರ್ಗಳಿಗೆಲ್ಲ ಪ್ರಭಾವಿಗಳು ಶಕ್ತಿಗಳಿದ್ದಾರೆ ಅಂತಕ್ಕಂಥ ಜನ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಡಾಕ್ಟರ್ಗಳು ಕೆಲಸ ಮಾಡೋದು ಯಾಕೆ? ಇವರಿಗೆ 3 ಲಕ್ಷ ರೂಪಾಯಿ ಕೊಡೋದು ಯಾಕೆ? ತಿಂಗಳ 3 ಲಕ್ಷ ರೂಪಾಯಿ ಕೊಟ್ಟು ಇವರಿಂದ ಇಲ್ಲಿ ನಾವು ರೋಗಿಗಳನ್ನ ಬದಲಾವಣೆ ಮಾಡ್ತಾರೆ ಅಂತಂದ್ರೆ ಅವರಿಗೆ ಮಸಣೆಗೆ ಕಳಿಸುವಂತ ಕೆಲಸ ಕೂಡ ನಡೀತಾ ಇದೆ. ಹೀಗಿರುವಾಗ ಇಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಲಿ ಅಥವಾ ರಹೀಂ ಖಾನ್ ಅವರಲ್ಲಿ ಯಾಕೆ ಅವರನ್ನು ಕೆಲಸ ಮಾಡ್ತಾ ಇಲ್ಲ, ಯಾಕೆ ಅವ್ರ ಸಮರ್ಪಕವಾಗಿ ಕೆಲಸ ನೋಡ್ಕೊಳ್ತಾ ಇಲ್ಲ ಎನ್ನುವಂತ ಮಾತು ಬಹಳಷ್ಟು ರೀತಿಗಳಿಂದ ನೊಂದು ಬೆಂದು ತೊಂದರೆ ಒಳಗಿರ್ತಕ್ಕಂಥ ರೋಗಿಗಳ ಸಂಬಂಧಿಕರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸದ್ಯ ಈಗ ನಮ್ಮ ಬ್ರೀಮ್ಸ್ ನಲ್ಲಿ ನಾವು ಆಲೋಚನೆ ಮಾಡಿದ್ರೆ ಇವತ್ತು ನೀವು ಸ್ಟಾರ್ಟ್ ಮಾಡಿ, ಇವತ್ತು ನೀವು 10 ಗಂಟೆಗೆ ಹೋಗಿ ಒಬ್ರು ಕೂಡ ಇರಲ್ಲ, ತಮ್ಮ ಕೊಡ್ತಾರೆ, ತಮ್ಮ ಕೊಟ್ಟು ಆ ಗೇಟಿಂದ ಹೊರಗೆ ಬರ್ತಾರೆ. ಯಾವುದೇ ಕಾರಣಕ್ಕೂ ಈಶ್ವರ್ ಖಂಡ್ರೆ ಅವರು ಯಾವುದೋ ಒಂದಿಷ್ಟು ನೀವು ಅವರನ್ನ ಹಿಡಲೇಬೇಕು, ಅವರನ್ನ ಬದಲಾವಣೆ ಮಾಡೇಬೇಕು ಅಂತ ನಿಮ್ಮನ್ನು ಕನಸಿತ್ತು. ಆ ಕನಸು ಮಾಡ್ಕೊಳ್ಬೇಕಾದ್ರೆ ನೀವು ಒಬ್ರು ಕೂಡ ನಿಷ್ಠಾವಂತ ಮಂತ್ರಿ ಆಗಿದ್ದೀರೋ, ನೀವು ಕೂಡ ಆ ಡಾಕ್ಟರ್ನ ಕಪಿ ಮುಷ್ಟಿಲಿ ಇಟ್ಕೊಳ್ಳುವಂತ ಕೆಲಸ ಮಾಡಿ. ನೀವು ಕೂಡ ಡಾಕ್ಟರ್ಗೆ ಸರಿಯಾದ ರೀತಿಯಲ್ಲಿ ಬಡವರಿಗೆ ಟ್ರೀಟ್ಮೆಂಟ್ ಕೊಡುವಂತ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಿ. ಯಾಕಂದ್ರೆ ಇಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ, ಸಾರ್ವಜನಿಕರಿಗೆ ಸಮರ್ಪಕವಾಗಿ ಯಾವುದೇ ರೀತಿಯಿಂದ ಅಲ್ಲಿ ಸೌಲಭ್ಯಗಳು ಸಿಗ್ತಾ ಇಲ್ಲ, ಅನೇಕ ರೀತಿಗಳಿಂದ ಡಾಕ್ಟರ್ಸ್ ಕೂಡ ಸಿಗ್ತಾ ಇಲ್ಲ. ನಾವೇನೋ ಆಸೆ ಇಟ್ಕೊಂಡು ಬರ್ತೀವಿ, ನಮ್ಮ ಆಸೆಗಳನ್ನ ನಿರಾಸೆ ಆಗ್ತಾ ಇದೆ, ನಮ್ಮಿಂದ ಮುಂದೆ ಹೋಗ್ಲಿಕ್ಕೆ ತೊಂದರೆ ಇದೆ, ಹಣ ಇಲ್ಲ, ಬಡವರು ಇದ್ದೀವಿ ಅಂತ ಗೋಳನ್ನ ಅನೇಕ ಜನ ಬಡವರು ಹೇಳ್ಕೊಳ್ತಾ ಇದ್ದಾರೆ. ಬ್ರೀಮ್ಸ್ ನ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಬ್ರೀಮ್ಸ್ ನ ಮುಖ್ಯಸ್ಥರಾಗಿರ್ಬೋದು, ಈ ಡಾಕ್ಟರ್ಗಳ ಬಗ್ಗೆ ಯಾವತ್ತೂ ಕೂಡ ಒಂದು ಚೂರು ಚಕ್ರ ಹಾಕಿ ವಿಚಾರ ಮಾಡೋದಲ್ವೇ ಅಲ್ಲ. ಯಾಕಂದ್ರೆ ನೀವೆಲ್ಲರೂ ಇದ್ಕೊಡ್ರಿ, ಎಲ್ಲದಿಲ್ಲ ಎಮರ್ಜೆನ್ಸಿ ಬಂದ ನಾನೇ ಫೋನ್ ಮಾಡ್ತೀನಿ, ನೀವು ಬರಬೇಕು ಅಂತಕ್ಕಂಥ ಇಂಟಿಮೇಷನ್ ಡಾಕ್ಟರ್ಗೆ ಕೂಡ ಇಲ್ಲಿ ನಿರ್ದೇಶಕರು ಕೊಟ್ಟಿದ್ದಾರೆ ಎನ್ನುವಂತ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕಾರೆ ಈ ಆಸ್ಪತ್ರೆಯ ಪ್ರತಿಯೊಂದು ವಾರ್ಡ್ಗಳು ಕೂಡ ಗಬ್ಬೆದ್ದು ವಾಸನೆ ನಾರ್ತಾ ಇದ್ದಾವೆ. ಎಲ್ಲ ರೀತಿಗಳಿಂದ ನಾವು ಲೆಕ್ಕ ಹಾಕೊಂಡ್ರು ಕೂಡ ಇವರು ತಿಂಗಳಿಗೆ ಮಿನಿಮಮ್ ಇಲ್ಲ ಅನ್ನೋ ಡಾಕ್ಟರ್ಗಳು ಕೂಡ 3 ಲಕ್ಷ ರೂಪಾಯಿ ಪಗಾರನ್ನು ಪಡೆದುಕೊಳ್ಳುವಂತ ಮಟ್ಟಕ್ಕೆ ಬಂದು ನಿಂತುಕೊಂಡ್ರು ಕೂಡ ಇವತ್ತು ಅಲ್ಲಿ ಬಡವರ ಜೀವ ಕೂಡ ತೊಂದರೆ ತಾಪತ್ರೆಯಲ್ಲಿ ಒದ್ದಾಡ್ತಾ ಇದೆ. ಅವ್ರು ನೋಡೋರು ಯಾರು ಇಲ್ಲ, ಟ್ರೀಟ್ಮೆಂಟ್ ಮಾಡಕ್ಕೆ ಯಾರು ಬರಲ್ಲ. ಇವತ್ತು ಒಂದ್ ವೇಳೆ ಡಾಕ್ಟರ್ ಬಂದು ಹೋದ್ರೆ ಮಾರನೇ ದಿವಸ ನಾಳೆ ಬಂದು ನೋಡ್ತಕ್ಕಂಥ ಕೆಲಸ ಇದೆ ಹೊರತು ಬಂದು ಏನಾಯ್ತು ಅಂತ ನೋಡೋರಲ್ಲ. ಫೋನ್ ಮುಖಾಂತರವಾಗಿರ್ತಕ್ಕಂಥ ನರ್ಸ್ಗಳಿಗೆ ಅಲ್ಲಿ ಸಂದೇಶಗಳನ್ನು ಕೊಡ್ತಾರೆ. ಯಾಕೆ ಬೇಕಾಗತ್ತೆ ನಮಗೆ ಡಾಕ್ಟರ್ಗಳು? ಈ ಡಾಕ್ಟರ್ಗಳು ಏನು ಅವಶ್ಯಕತೆ ಬೇಕಿತ್ತು? ಪ್ರತಿ ಒಂದು ವಿಭಾಗದ ಡಾಕ್ಟರ್ಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಇರೋದಿಲ್ಲ. ಹಾಗಾಗಿ ಇಲ್ಲಿನ ಬ್ರೀಮ್ಸ್ ಕಾಲೇಜ್ ಆಗಿರ್ಬೋದು ಅಥವಾ ಇರ್ತಕ್ಕಂಥ ಹಿರಿಯ ಪ್ರೊಫೆಸರ್ಗಳಾಗಿರ್ಬೋದು, ಅವರು ಕೂಡ ಇಲ್ಲಿ ಮಕ್ಕಳಿಗೂ ಕೂಡ ಪಾಠ ಹೇಳ್ತಾ ಇಲ್ಲ, ಇಲ್ಲಿ ರೋಗಿಗಳು ಕೂಡ ನೋಡ್ತಾ ಇಲ್ಲ. ಹಾಗಂದ್ಮೇಲೆ ಇವರು ಇರೋದು ಯಾಕೆ ಎನ್ನುವಂತ ಪ್ರಶ್ನೆ ಸಾರ್ವಜನಿಕರಿಗೆ ಕಾಡ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರೇ ಮತ್ತು ರಹೀಂ ಖಾನ್ ಅವರೇ, ನಿಮ್ಮ ಈ ಹೃದಯ ಭಾಗದಲ್ಲಿರ್ತಕ್ಕಂಥ ಏನು 7 ಅಂತಸ್ತಿನ ಬಿಲ್ಡಿಂಗ್ ಕಟ್ಟು ನೀವು ಏನು ಒಳ್ಳೆತನ ಗಳಿಸ್ಕೊಳ್ತಾ ಇದ್ದೀರೋ, ಆದರೆ ಅದಕ್ಕೆ ಅನುಗುಣವಾಗಿ ಇಲ್ಲಿರ್ತಕ್ಕಂಥ ಜನರಿಗೆ, ಈ ಬ್ರೀಮ್ಸ್ ಆಸ್ಪತ್ರೆಗೆ ಹೋದಂತ ರೋಗಿಗಳಿಗೆ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಯಾವುದೇ ರೀತಿಯಿಂದ ಸೌಲಭ್ಯಗಳು ದೊರಕುತ್ತಿಲ್ಲ ಎಂಬ ಕಾರಣಕ್ಕಾಗಿ ಈ ಮಾತನ್ನ ನಿಮ್ಗೆ ನಾವು ಹೇಳ್ತಾ ಇದ್ದೀವಿ. ನಿಮ್ದೆಲ್ಲ ಒಂದು ಕನಸಿತ್ತು, ಹೇಗಾದ್ರೂ ಮಾಡಿ ಷಟ್ಕರ್ನ ಬದಲಾವಣೆ ಮಾಡಬೇಕು, ಷಟ್ಕರ್ನ ಬದಲಾವಣೆ ಮಾಡಿದ್ರೆ ಇಲ್ಲಿ ಪರಿಸ್ಥಿತಿ ಪೂರ ಬದಲಾವಣೆ ಆಗುತ್ತೆ ಅಂತಕ್ಕಂಥ ವಿಚಾರ ನಿಮ್ಮಲ್ಲಿತ್ತು ಖಂಡ್ರೆ ಸಾಹೇಬ್ರೆ. ಆದರೆ ಷಟ್ಕರ್ ಬದಲಾದ್ರೂ ಸಹ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಬದಲಾಗಿಲ್ಲ. ನೋಡಿ, ನೀವು ಹೋಗಿ ಅಲ್ಲಿ ಕಣ್ಣಾರೆ ಕಂಡುಕೊಳ್ರಿ, ನೀವು ವಿಚಾರ ಮಾಡ್ರಿ. ಒಬ್ಬೇ ಒಬ್ಬ ಡಾಕ್ಟರ್ ಕೂಡ ಒಬ್ಬ ನಿರ್ದೇಶಕರ ಮಾತು ಕೇಳೋದಿಲ್ಲ. ಯಾಕಂದ್ರೆ ಅವರಿಂದ ಪ್ರಭಾವಶಾಲಿಗಳು ವ್ಯಕ್ತಿಗಳಿದ್ದಾರೆ. ಈಶ್ವರ್ ಖಂಡ್ರೆ ಅವರು ರೆಫರೆನ್ಸ್ ತಂದವರು ಇದ್ದಾರೆ, ರಹೀಂ ಖಾನ್ ರೆಫರೆನ್ಸ್ಗಳು ಇದ್ದಾವೆ.
ಸಿದ್ದು ಪಟೇಲ್ ರೆಫರೆನ್ಸ್ ಇದಾವೆ, ಪ್ರಭು ಚೌಹಾಣ್ ರೆಫರೆನ್ಸ್ಗಳು ಇದಾವೆ, ಡಾಕ್ಟರ್ಗಳು ಕೆಲಸ ಮಾಡ್ತಾವ್ರೆ. ಹಾಗಂದ್ಮೇಲೆ ಯಾರು ಮಾಡ್ಬೇಕಲ್ಲಿ ಕೆಲಸ? ಯಾರು ಮಾಡಬೇಕು? ಯಾವ ಕಾರಣಕ್ಕಾಗಿ ಮಾಡಬೇಕು? ಮತ್ತು ಅವರಿಗೆ 3 ಲಕ್ಷ ರೂಪಾಯಿ ಯಾವ ಕಾರಣಕ್ಕಾಗಿ ಕೊಡಬೇಕು ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸಬೇಕಾಗಿದೆ. ಇಲ್ಲಿ ಸಾರ್ವಜನಿಕರ ಒಂದೇ ಒಂದು ಕೂಗೇನಪ್ಪ ಅಂದ್ರೆ, ಸರಿಯಾದ ಸಮಯಕ್ಕೆ ನಮಗೆ ಡಾಕ್ಟರ್ಗಳು ಲಭ್ಯ ಇಲ್ಲ, ಸರಿಯಾದ ಸಮಯಕ್ಕೆ ನಮಗೆ ಟ್ರೀಟ್ಮೆಂಟ್ಗಳು ಸಿಗ್ತಾ ಇಲ್ಲ, ಯಾರು ನಮ್ಮನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ನಾವು ಇವತ್ತು ಇದ್ದುಕೊಂಡು ನಾಳೆ ಹೋಗ್ಬೇಕು ಅಂತ ಅನ್ಕೊಂಡ್ರು ಕೂಡ ಮತ್ತೆ ನಾವು ಈ ರೋಗಿಗಳ ಜೊತೆಯಲ್ಲಿ ಕೂಡ ನಾವು ಚೆನ್ನಾಗಿದ್ರು ಬಂದು ರೋಗಿಗಳಾಗ್ತಾ ಇದೀವಿ ವಿನಃ ಇಲ್ಲಿ ಯಾರು ಬದಲಾವಣೆ ಆಗ್ತಾ ಇಲ್ಲ. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ನಮ್ಮ ಕಡೆ ಗಮನ ಹರಿಸಿ ಅನ್ನಂತ ಮಾತು ಅನೇಕ ಸಾರ್ವಜನಿಕರ ಆಸ್ಪತ್ರೆಗೆ ಬಂದಿರತಕ್ಕಂತ ಅನೇಕ ರೋಗಿಗಳ ಸಂಬಂಧಿಕರು ತಮ್ಮ ನೋವುಗಳನ್ನ ತೋಡ್ಕೊಳ್ತಾ ಇದ್ದಾರೆ. ಈಗಲಾದರೂ ಸಂಬಂಧಪಟ್ಟಂತ ಡಾಕ್ಟರ್ಸ್ಗಳಿಗೆ ಒಂದಿಷ್ಟು ಕಿವಿಹಿಡುವಂತ ಕೆಲಸ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಂಧುಗಳೇ, ಯಾಕೆ ವಿಚಾರ ನಿಮ್ಮ ಮುಂದೆ ನಾವು ತರ್ತಾ ಇದೀವಿ ಅಂದ್ರೆ, ಪ್ರತಿಯೊಂದಕ್ಕೂ ಸಹ ಇಲ್ಲಿ ಡಾಕ್ಟರೇ ನಮಗೆ ದೇವರ ಸಮಾನ. ಇವತ್ತೊಂದು ಜೀವ ಉಳಿಬೇಕಾದ್ರೂ ದೇವರಂತೆ ನಾವು 2ನೇ ಡಾಕ್ಟರ್ ಅಂತ ಹೇಳಿ ಆ ಡಾಕ್ಟರ್ಗೆ ನಾವು ದೇವರ ಅಂತ ಹೇಳಿ ತಿಳ್ಕೊತೀವಿ. ಆದ್ರೆ ಇವತ್ತು ಜೀವ ಉಳಿಸೋಕಂತ ಡಾಕ್ಟರ್ಗಳೇ ಅಲ್ಲಿ ಸರಿಯಾಗಿ ರೀತಿಯಿಂದ ನೀತಿಯಿಂದ ನಮ್ಮನ್ನು ನೋಡ್ಕೊಳ್ತಾ ಇಲ್ಲ ಅಂದಮೇಲೆ ಮತ್ತೆ ನಾವು ರಕ್ಷಣೆ ಮಾಡ್ಕೊಳ್ಳೋದ್ರಿಂದ ಯಾವ ದೇವರಿಗೆ ನಾವು ಬೇಡ್ಕೊಳ್ಬೇಕು ಅನ್ನುವಂಥ ಮಟ್ಟಕ್ಕೆ ಅಲ್ಲಿನ ಅಳಲು ಕೂಡ ತೋಡ್ಕೊಳ್ತಾ ಇದ್ದಾರೆ ಸಾರ್ವಜನಿಕರು. ಹಂಗೋ ಹಿಂಗೋ ಕೆಲವೊಂದೆಲ್ಲ ಒಂದಿಷ್ಟು ಬೆಳಗಿನೋ ಸಂಜೆನೋ ಒಂದಿಷ್ಟು ಊಟ ಬರ್ತಾ ಇದೆ ಹೊರಗಡೆಯಿಂದ, ಅದನ್ನು ತಿಂದುಕೊಂಡು ಅವ್ರು ಕೊಟ್ಟಂತ ಗೋಲಿ ತಿಂದು ಮಲಗ್ತಾ ಇದೀವಿ ಸರ್, ಈ ಜೀವ ಇಲ್ಲಿಗೆ ಹೋಗ್ತೋ ಆ ಹೋಗೋ ಗಂಟೆ ಇಲ್ಲಿ ಇರ್ತೀವಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಸರಿಯಾಗಿ ಸಮಯಕ್ಕೆ ಬಂದು ಡಾಕ್ಟರ್ಗಳನ್ನ ಅವರ ಆರೋಗ್ಯ ಯೋಗಾಸನೆ ಮಾಡಿದ್ರೆ ನಾವು ಇನ್ನೂ ಒಂದು 10 ವರ್ಷ ಬದುಕಬಹುದು ಸರ್. ಆದ್ರೆ ಇಲ್ಲಿ ಈ ಒಂದು ಆಸ್ಪತ್ರೆ ಬಂದು ನಾವು ಕೂಡ ಇಲ್ಲಿ ಒಂದು ತೊಂದರೆ ಸಿಕ್ಕಾಕೊಂಡು ನಾವು ಕೂಡ ರೋಗಿಗಳಾಗಿ ಹೋಗ್ತಾ ಇದ್ದೇವೆ ವಿನಃ ನಮ್ಮನ್ನು ಯಾರು ಕೂಡ ಟ್ರೀಟ್ಮೆಂಟ್ ಮಾಡಕ್ ರೆಡಿ ಇಲ್ಲ. ನಾವೇನ್ ಹೇಳಿದ್ರು ಕೂಡ ಅವ್ರು ಕೇಳಕ್ ರೆಡಿ ಇಲ್ಲ ಸರ್. ನೀವು ಬೇಕಾದ್ರೆ ನಮ್ಮ ಕ್ಲಿನಿಕ್ಗೆ ಬರ್ರಿ, ನಾವು ಚೆನ್ನಾಗಿ ನಿಮ್ಮನ್ನು ನೋಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಹೋಗ್ತಾ ಇದ್ರಂತೆ ಡಾಕ್ಟರ್ಸ್ ಏಜೆಂಟ್ರು. ಅಲ್ಲಿ ಏಜೆಂಟ್ರು ಕೂಡ ಹಾವಳಿ ಜಾಸ್ತಿ ಆಗಿದೆ. ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾ DC ಅವರಾಗಿರ್ಬೋದು, ಯಾಕೆ ಆ ಒಂದು ಬ್ರಿಮ್ಸ್ ಆಸ್ಪತ್ರೆ ಕಡೆ ಒಂದಿಷ್ಟು ಹೋಗ್ತಾ ಇಲ್ಲ? ಅಲ್ಲಿರ್ತಕ್ಕಂಥ ಕಿಡಿಗೇಡಿಗಳನ್ನ ಯಾಕೆ ಹಿಡಿದು ಹೆರೆಮುಡಿ ಕಟ್ಟಿ ಅವರನ್ನ ನೀವು ಕಳಿಸ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಯಾವುದೋ ಒಂದು ವಿಚಾರಕ್ಕೆ ನಾವು ಕೇಳಕ್ ಹೋದ್ರೆ ಡಾಕ್ಟರ್ಸ್ಗಳಲ್ಲಿ ಸರಿಯಾಗಿರಲ್ಲ. ನಮ್ಮ ರೋಗಿ ನಾವು ತಗೊಂಡು ಹೋದಾಗ ನಮ್ಗೆ ನೋವಾಗುತ್ತೆ, ನಾವು ಜಗಳ ಆಡ್ತೀವಿ, ನಮ್ಮನ್ನ ಬೇಗ ಡಾಕ್ಟರ್ನ ಕೊಡಿ ಅಂತ ಕೇಳಕ್ ಹೋದ್ರೆ ಡಾಕ್ಟರ್ಗಳು ಹೇಳ್ತಾರೆ ನಮ್ಮನ್ನು ಹಲ್ಲೆ ಮಾಡಿದ್ದಾರೆ, ನಮ್ಮ ಹಲ್ಲೆ ಮಾಡಕ್ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾತು ಹೇಳ್ತಾರೆ. ಅವ್ರು ನಿಜವಾಗ್ಲೂ ಕೆಲಸಕ್ಕೆ ಕೂತ್ಕೊಂಡ್ರೆ ಯಾರು ಹಲ್ಲೆ ಮಾಡಂಗಿಲ್ಲ, ಯಾರು ಜಗಳ ಆಡಂಗೂ ಇಲ್ಲ. ಸರಿಯಾದ ಸಮಯಕ್ಕೆ ಅವರ ಪ್ರಾಮಾಣಿಕವಾಗಿ ಏನು ಬೋಧನೆ ಮಾಡ್ತಕ್ಕಂಥ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೋ ಆ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತನ್ನ ಅವ್ರು ಒಂದೇ 1% ನಡ್ಕೊಂಡ್ರು ಸಾಕು, ಇಡೀ ಅಲ್ಲಿರ್ತಕ್ಕಂಥ ಬ್ರಿಮ್ಸ್ ಬದಲಾವಣೆ ಆಗುತ್ತೆ. ಈಶ್ವರ್ ಖಂಡ್ರೆ ಸಾಹೇಬ್ರೆ, ನೀವು ಅದೆಷ್ಟು ಪ್ರಯತ್ನ ಪಟ್ಟರು ಕೂಡ ಬದಲಾವಣೆ ಆಗೋದಿಲ್ಲ. ಈ ಡಾಕ್ಟರ್ಸ್ ಮನಸ್ಸಲ್ಲಿ ಬರಬೇಕು, ನಾನು ಬೆಳಗ್ಗೆ ಎದ್ದ ತಕ್ಷಣಕ್ಕ ನಾನು 1 ಗಂಟೆ ತನಕ ಡ್ಯೂಟಿ ಇದೆ, ನಾನು ಡ್ಯೂಟಿ ಮಾಡಿ ಆ ರೋಗಿಗಳನ್ನ ನೋಡ್ಕೊಂಡು ಬರ್ತೀನಿ ಅಂತಕ್ಕಂಥ ಮನೋಭಾವನೆ ಯಾವ ಡಾಕ್ಟರ್ ಇದೆಯೋ ಆ ಮನೆ ಬೆಳೆಯುತ್ತೆ, ಆ ಮನೆ ಚೆನ್ನಾಗಿರುತ್ತೆ. ಆದರೆ ಈ ತರ ಡಾಕ್ಟರ್ಗಳನ್ನ, ಈ ಡಾಕ್ಟರ್ ಸರ್ಟಿಫಿಕೇಟ್ ತೆಗೆದುಕೊಂಡು ಫೇಕ್ ಡಾಕ್ಟರ್ಗಳನ್ನು ಬಂದಿರ್ತಾರಲ್ಲ, ಇಂಥವ್ರನ್ನ ಎಡೆಮುರಿ ಕಟ್ಟಿ ಆಸ್ಪತ್ರೆಯಿಂದ ಬಿಡುಗಡೆ ಮಾಡೋದು ಒಳ್ಳೆಯದನ್ನುವಂತ ಮಾತನ್ನ ನಾವು ನಿಮ್ಗೆ ಈ ಒಂದು ಸುದ್ದಿವಾಹಿನಿ ಮೂಲಕ ಮನವಿ ಮಾಡ್ಕೊಳ್ತಾ ಇದೀವಿ. ಬಂಧುಗಳೇ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನನಗೆ ಡಾಕ್ಟರ್ಸ್ಗಳು ಯಾರು ವಿರೋಧಿಗಳಲ್ಲ, ನನಗೆ ಯಾವ ಡಾಕ್ಟರ್ ಕೂಡ ನಾವು ವಿರೋಧಿಗಳಲ್ಲ. ಆದ್ರೆ ನಮ್ಮ ಸುದ್ದಿವಾಹಿನಿ ಮುಖಾಂತರವಾಗಿ ಪ್ರತಿ ವಾರ್ಡ್ ಡಾಕ್ಟರ್ಗಳ ಬಗ್ಗೆ ಒಂದಿಷ್ಟು ಎಪಿಸೋಡ್ ಅನ್ನ ನಿಮ್ಮ ಮುಂದೆ ನಾವು ತಂದಿಡ್ತೀವಿ. ಈ ವಿಭಾಗಕ್ಕೆ ಆರ್ಥೋಪೆಡಿಕ್ ವಿಭಾಗ ಬಂದ್ರೆ ಆರ್ಥೋಪೆಡಿಕ್ ಡಾಕ್ಟರ್ಗಳು ಎಷ್ಟಿದ್ದಾರೆ, ಎಷ್ಟು ಗಂಟೆಗೆ ಬರ್ತಾರೆ, ಅಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತ ಕೇಳ್ತೀವಿ. ಸ್ಕಿನ್ ಬಂದಾಗ ಸ್ಕಿನ್ ಬಗ್ಗೆ ನಾವು ಡಾಕ್ಟರ್ಗಳನ್ನು ಮಾತಾಡ್ತೀವಿ. ಆಮೇಲೆ ಜನರಲ್ ಡ್ಯೂಟಿ ಬಂದಾಗ, ಜನರಲ್ ವಾರ್ಡಿಗೆ ಹೋದಾಗ ಜನರಲ್ ಡಾಕ್ಟರ್ ಎಷ್ಟು ಜನ ಬರ್ತಾರೆ ಅನ್ನೋದು ಕೂಡ ನಾವು ಫೈಂಡ್ ಔಟ್ ಮಾಡ್ತೀವಿ. ಅದು ನೀವೇನ್ ಮಾಡ್ತೀರೋ ನಮ್ಮ ಮೇಲೆ ಮಾಡ್ರಿ, ಪರವಾಗಿಲ್ಲ. ಆದ್ರೆ ಪ್ರತಿಯೊಬ್ಬ ಈ ಬ್ರಿಮ್ಸ್ ನ ಕಿರಿಕಿರಿ ಎಂಬ ವಿಷಯದಲ್ಲಿ ಇದು ಪ್ರತಿಯೊಂದು ದಿನವೂ ಎಪಿಸೋಡ್ ಆಗಿ ಬರುತ್ತೆ, ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಯಾಕಂದ್ರೆ ಅಲ್ಲಿ ಸುಧಾರಣೆ ಆಗಬೇಕು. ಅಲ್ಲಿ ಮೆಡಿಕಲ್ ಕಾಲೇಜ್ ಉಳ್ಕೊಳ್ಬೇಕಂತ ರಾಜಕಾರಣಿಗಳ ಒಂದ್ ಕಡೆ ಮಾತಾಡ್ತಾ ಇದ್ರೆ, ಡಾಕ್ಟರ್ನ ಉಳಿಸ್ಕೋಬೇಕಂತ ಇದೇ ರಾಜಕೀಯ ಲೀಡರ್ಗಳು ಮಾತಾಡ್ತಾರೆ. ಈ ಡಾಕ್ಟರ್ಸ್ಗಳು ಸರಿಯಾದ ಸಮಯಕ್ಕೆ ಹೋಗಿ ಆ ಮೆಡಿಕಲ್ ಕಾಲೇಜ್ ಇರ್ತಕ್ಕಂಥ ಮಕ್ಕಳಿಗೆ ಪಾಠ ಮಾಡೋದಿಲ್ಲ, ಸರಿಯಾಗಿ ಆಸ್ಪತ್ರೆಯಲ್ಲಿ ಬ್ರಿಮ್ಸ್ ಆಸ್ಪತ್ರೆ ಇರ್ತಕ್ಕಂಥ ರೋಗಿಗಳಿಗೆ ಯಾವತ್ತು ತಪಾಸಣೆ ಮಾಡಲ್ಲ ಅಂದ್ಮೇಲೆ ಇವ್ರು ಯಾಕೆ ಬೇಕು? ಇವ್ರನ್ನ ಏನ್ ಸಾಧನೆ ಮಾಡಬೇಕಾಗಿದೆ? ನಮ್ಗೆ ಯಾವ ಕಾರಣಕ್ಕಾಗಿ ಇರೋನ್ನ ಇಟ್ಕೊಳ್ಬೇಕು ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾವುದೇ ರಾಜಕಾರಣಿಯ ಮಕ್ಕಳಾಗ್ಲಿ ಸಂಬಂಧಿಕರಾಗ್ಲಿ ಈ ಆಸ್ಪತ್ರೆಗೆ ಬರೋದಿಲ್ಲ. ಯಾವ್ಯಾವ ರಾಜಕಾರಣಿಯ ಸಂಬಂಧಿಕರು ಅಥವಾ ರಕ್ತ ಸಂಬಂಧಿ ಕೂಡ ಈ ಒಂದು ಬ್ರಿಮ್ಸ್ ಆಸ್ಪತ್ರೆಗೆ ಮಾರಿ ಕೂಡ ನೋಡಲ್ಲ, ಮೂಸು ಕೂಡ ನೋಡಲ್ಲ.
ಅವ್ರಿಗೆಲ್ಲ ದೊಡ್ಡ ದೊಡ್ಡ ಸ್ಪೆಷಲಿಸ್ಟ್ ಆಸ್ಪತ್ರೆಗಳು ಸಿಗ್ತವೆ. ಅವ್ರಿಗೆ ಫೋನ್ ಮಾಡಿಕೊಂಡು ಮನೆಗೆ ಕರೆಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ತಾರೆ. ಆದರೆ ನಮ್ಮಂತ ಒಬ್ಬ ಬಡಪಾಯಿ, ನಮ್ಮಂತ ಒಬ್ಬ ಬಡ ರೋಗಿ, ನನ್ನಂತ ಒಬ್ಬ ಬಡವ ಏನಾದ್ರೂ ಒಂದಿಷ್ಟು ಆಗಿದೆ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಸರಿಯಾದ ಸಮಯಕ್ಕೆ ಗುಳಿಗೆ ಸಿಗಲ್ಲ, ಸರಿಯಾದ ಸಮಯಕ್ಕೆ ಇಂಜೆಕ್ಷನ್ ಸಿಗೋದಿಲ್ಲ, ಸರಿಯಾದ ಸಮಯಕ್ಕೆ ಡಾಕ್ಟರ್ ಅವರಲ್ಲಿ ಇರೋದಿಲ್ಲ, ಲಭ್ಯ ಇರೋದಿಲ್ಲ. ಕೇವಲ ಇವತ್ತಿನ ಕರೀತಕ್ಕಂಥ ನರ್ಸ್ಗಳು ಮಾತ್ರ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವಿನಃ ಇವ್ರ್ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಆ ನರ್ಸ್ ಕೆಲಸ ಮಾಡ್ತಾಳೋ ಆ ನರ್ಸ್ ರಾತ್ರಿ ಹೊತ್ತಲ್ಲಿ ಹೋಗಿ ಅವರ ಕ್ಲಿನಿಕ್ ಅಲ್ಲಿ ಕೆಲಸ ಮಾಡ್ತಾಳೆ. ಇಲ್ಲಿ ಯಾವ ನರ್ಸ್ಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಆ ನರ್ಸ್ಗಳು, ಆಯಾ ಡಾಕ್ಟರ್ಗಳು ತಮ್ಮ ತಮ್ಮ ವಿಭಾಗದಲ್ಲಿರ್ತಕ್ಕಂಥ ನರ್ಸ್ಗಳನ್ನ ತಮ್ಮ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ತೆಗೆದುಕೊಂಡು ಅಲ್ಲಿ ಕೂಡ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅವರನ್ನ ಕಡಿವಾಣ ಹಾಕ್ಲಿಕ್ಕೆ ರೆಡಿ ಇಲ್ಲ? ಈ ಒಂದು ನಿರ್ದೇಶಕರು ಮಾಡ್ಲಿಕ್ಕೆ ಸಾಧ್ಯನಾ? ಅಥವಾ ನಮ್ಮ ಈಶ್ವರ್ ಖಂಡ್ರೆ ಅವರು ಮಾಡ್ಲಿಕ್ಕೆ ಸಾಧ್ಯನಾ? ಅಥವಾ ರಹೀಮ್ ಖಾನ್ ಅವರು ಇದರಿಂದ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಈಶ್ವರ್ ಖಂಡ್ರೆ ಆಗಿರ್ಲಿ, ರಹೀಮ್ ಖಾನ್ ಆಗಿರ್ಲಿ, ಅಥವಾ ಮತ್ತೆ ರಾಜಕಾರಣಿ ಆಗಿರ್ಲಿ, ಅಲ್ಲಿ ಒಂದು ದಿನಗಾರ ಕಡೆ ಮುಖ ನೋಡ್ಕೊಳ್ಳಲ್ಲ. ಅವರು ಆಸ್ಪತ್ರೆ ಕಡೆ ಬೇಕೇ ಆಗಿಲ್ಲ ಅವರಿಗೆ. ಬಡವರಿಗೆ ಮಾತ್ರ ಓಟ್ ಬೇಕು ಅವರಿಗೆ. ಬಡವ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ. ನಾನು ಅಷ್ಟು ಕೋಟಿ ತಂದಿನಿ, ಇಷ್ಟು ಕೋಟಿ ತಂದಿನಿ ಅಂತ ಹೇಳ್ತಾರೆ. ಎಲ್ಲರೂ ಸೇರ್ಕೊಂಡು ಕಳ್ಳರ ತರ ನುಂಗಿ ಬಿಡ್ತಾರೆ. ಈ ರೀತಿ ಆಗ್ತಾ ಇದೆ. ಎಷ್ಟು ಕೋಟಿ ತಂದ್ರು ಕೂಡ ಅಲ್ಲಿ ಕಡಿಮೆನೇ ಬೀಳುತ್ತೆ. ಸರಿಯಾದ ಸಮಯಕ್ಕೆ ಅಲ್ಲಿ ಡಾಕ್ಟರ್ಗಳು ಲಭ್ಯವಿಲ್ಲ, ಸರಿಯಾದ ರೀತಿಯಲ್ಲಿ ಯಂತ್ರಗಳಿಲ್ಲ, ಸರಿಯಾದ ಸಮಯದಲ್ಲಿ ಅಲ್ಲಿ ಶೌಚಾಲಯ ರಿಪೇರಿಗಳಿಲ್ಲ, ಸರಿಯಾದ ಸಮಯಕ್ಕೆ ಅಲ್ಲಿ ಸ್ವಚ್ಛತೆ ಇಲ್ಲ. ಇಂಥ ಪರಿಸ್ಥಿತಿ ಇರುವಾಗ ಏನ್ ಮಾಡ್ಬೇಕಲ್ಲಿ ಇರ್ತಕ್ಕಂಥ ಬಡವರು? ಪದೇ ಪದೇ ಈಶ್ವರ್ ಖಂಡ್ರೆ ಫೋನ್ ಮಾಡ್ಲಿಕ್ಕಾಗತ್ತೇನಾ? ಅಥವಾ ಸಾಗರ್ ಖಂಡ್ರೆ ಫೋನ್ ಮಾಡ್ಲಿಕ್ಕಾಗತ್ತೇನಾ? ಅಥವಾ ರಹೀಮ್ ಖಾನ್ ಮಾತಾಡ್ಲಿಕ್ಕಾಗತ್ತೇನಾ? ಇವ್ರು ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾರ ನಾವು ಫೋನ್ ಮಾಡಿದ್ರೆ? ನೋ, ಯಾರು ಮಾಡಲ್ಲ. ಯಾಕಂದ್ರೆ ಈ ಡಾಕ್ಟರ್ ಕೂಡ ಅವ್ರ ರೆಫರ್ ಮೇಲೆ ಕೆಲಸ ಮಾಡಿರ್ತಾರೆ. ಈ ಡಾಕ್ಟರ್ ಕೂಡ ಅವ್ರ ಹೆಸರು ಹೇಳ್ಕೊಂಡು ಬಂದವರೇ ಇರ್ತಾರೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಡಾಕ್ಟರ್ಗಳಿಗೆ ಇದೇ ರಾಜಕಾರಣಿಗಳ ಕುಮ್ಮಕ್ಕಿದೆ. ಆ ಕುಮ್ಮಕ್ಕಿಂದಲೇ ಈ ರೀತಿ ಮಾಡ್ತಾರೆ ಅಂತ ಸಾರ್ವಜನಿಕರು ನಮ್ಮ ಸುದ್ದಿವಾಹಿನಿಗೆ ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ. ದಯವಿಟ್ಟು ಈಗಲಾದರೂ ಈಶ್ವರ್ ಖಂಡ್ರೆ ಸಾಹೇಬ್ರೆ ಮತ್ತು ರಹೀಮ್ ಖಾನ್ ಸಾಹೇಬ್ರೆ, ನಿಮ್ಮನ್ನು ಗೌರವಪೂರ್ವಕವಾಗಿ ನಾವು ಕೇಳ್ತಾ ಇದ್ದೀವಿ. ನಿಮ್ಮ ಡಾಕ್ಟರ್ಗಳನ್ನ, ನೀವು ಒಬ್ಬ ಅಧಿಕಾರಿಗಳನ್ನ ಯಾವ ರೀತಿಯಾಗಿ ಇಟ್ಕೊಳ್ತೀರಿ ಅನ್ನೋದು ಕೂಡ ನಿಮಗೆ ಅದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಕಿವಿ ಮೇಲೆ ಹೂಡ್ಲಿಕ್ಕೆ ಡಾಕ್ಟರ್ ಬರ್ತಾ ಇದ್ದಾರೆ ಅಂದಮೇಲೆ ಅಲ್ಲಿ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ದಯವಿಟ್ಟು ಮುಂದಿನ ದಿನಗಳಾದ್ರೂ ಕೂಡ ಡಾಕ್ಟರ್ಗಳನ್ನ ಅಲ್ಲಿ ಉಳಿಸಿಕೊಳ್ಳುವಂತ ಕೆಲಸ, ಬ್ರಿಮ್ಸ್ ಆಸ್ಪತ್ರೆ ಉಳಿಬೇಕಂತೇಳಿ ನಿಮ್ಗೆ ಕನಸಿದೆ, ಸರ್ಕಾರಿ ಆಸ್ಪತ್ರೆ ಉಳಿಬೇಕಂತೇಳಿ ಈ ಡಾಕ್ಟರ್ಗಳು ಕನಸಿದೆ. ಆದರೆ ಈ ಬ್ರಿಮ್ಸ್ ಆಸ್ಪತ್ರೆಯಿಂದ ಸುಮಾರು ತಿಂಗಳಿಗೆ 3 ಲಕ್ಷ ರೂಪಾಯಿ ಅವ್ರಿಗೆ ಬರಬೇಕು. ಅಲ್ಲಿರ್ತಕ್ಕಂಥ ಕಸ್ಟಮರ್ ಕೂಡ ಇವರು ಖಾಸಗಿ ಆಸ್ಪತ್ರೆಗೆ ಬರಬೇಕು. ಅಂದಮೇಲೆ ಇಲ್ಲಿ ಯಾರಿಗೆ ಎಷ್ಟು ಮುಖ್ಯ ಬ್ರಿಮ್ಸ್ ಆಸ್ಪತ್ರೆ ಅಥವಾ ಬ್ರಿಮ್ಸ್ ಕಾಲೇಜ್ ಇದೆ ಅಂತಂದ್ರೆ ನಿಮ್ಗೆ ಎಷ್ಟು ಗೌರವ ಕೊಡ್ತಾ ಇದ್ದಾರೋ ಆ ಬ್ರಿಮ್ಸ್ ಹಾಸ್ಪಿಟಲ್ ಈ ಡಾಕ್ಟರ್ಗಳಿಗೆ ಅಷ್ಟೇ ಗೌರವ ಕೊಡ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಅವರು ಕೆಲಸ ಮಾಡ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಅವರು ರೋಗಿಗಳನ್ನ ಸ್ಪಂದಿಸ್ತಾ ಇಲ್ಲ. ಈಗಲಾದರೂ ಅರ್ಥ ಮಾಡಿಕೊಂಡು ದಯವಿಟ್ಟು ನಿಮ್ಮ ಬ್ರಿಮ್ಸ್ ಕಾಲೇಜ್ ಉಳಿಬೇಕು ಅಥವಾ ನಿಮ್ಮ ಮೆಡಿಕಲ್ ಕಾಲೇಜ್ ಉಳಿಬೇಕು, ಆಸ್ಪತ್ರೆ ಉಳಿಬೇಕಂದ್ರೆ ಈ ಡಾಕ್ಟರ್ಗಳಿಗೆ ಮೊದಲು ಟ್ರೀಟ್ಮೆಂಟ್ ಮಾಡಿ. ಈ ಡಾಕ್ಟರ್ಗಳಿಗೆ ಕಡ್ಡಾಯವಾಗಿ ಇರ್ಲಿಕ್ಕೆ ಹೇಳಿ. ಯಾವುದೇ ಒಬ್ಬ ಡಾಕ್ಟರ್ ಕೂಡ ಅಲ್ಲಿ ಸಮರ್ಪಕವಾಗಿ ಯಾವುದೇ ಒಬ್ಬ ಪೇಷಂಟ್ಗೆ ನೋಡ್ಕೊಳ್ಳಲ್ಲ. ಇವ್ರು ಯೂನಿಫಾರ್ಮ್ ಹಾಕೊಂಡು ನಾವು ನೋಡೇ ಇಲ್ಲ. ಇದೆಷ್ಟೋ ಡಾಕ್ಟರ್ಗಳು ಬಣ್ಣ ಬಯಲು ಮಾಡ್ತೀವಿ ನಮ್ಮ ನಾರಾಯಣ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ. ಅವ್ನು ಒಂದೇ ಒಂದು ದಿವಸ ಕೂಡ ಅವನ ಬಾಯಲ್ಲಿ ಹೇಳ್ತಾನೆ, ನಾವು ಅಲ್ಲಿ ಹೋಗೋದಿಲ್ರಿ, ನಮ್ಮ ಕಡೆ ಬರ್ತಾರೆ, ಏನೋ ಎಮರ್ಜೆನ್ಸಿ ಇದ್ರಲ್ಲಿ ಹೋಗ್ತೀನಿ ಅಂತಕ್ಕಂಥ ಡಾಕ್ಟರ್ಗಳು ಕೂಡ ನಿಮ್ಗೆ ವಿಡಿಯೋ ತಲುಪಿಸ್ತೀವಿ, ಆಗೋತ್ತಾದರೂ ಅವ್ರ ಮೇಲೆ ಆಕ್ಷನ್ ತಕೊಳ್ಳಿ ಅಂತ ಮಾತನ್ನ ಹೇಳ್ತಾ, ಈಗಲಾದರೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಜಿಲ್ಲಾ ರಹೀಮ್ ಖಾನ್ ಅವರಾಗಿರ್ಬೋದು, ಮತ್ತು ನಮ್ಮ ಈಶ್ವರ್ ಖಂಡ್ರೆ ಆಗಿರ್ಬೋದು, ದಯಮಾಡಿ ಬಡವ್ರ ಬಗ್ಗೆ ಒಂದಿಷ್ಟು ಕಳಕಳಿ ಪಡಿ ಸರ್. ನೀವೆಲ್ಲ ಕಷ್ಟದಲ್ಲಿ ಕೂತ್ಕೊಂಡಾಗ ನಾ ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಅಂತ ಅನ್ನೋದಕ್ಕಿಂತ ಈ ಕಷ್ಟ ಕಾಲದಿಂದ ಬರ್ತಿಲ್ಲ ರೋಗ, ಈ ರೋಗ ಬಂದಾಗ ನಿವಾರಣೆ ಮಾಡ್ಲಿಕ್ಕೆ ನೀವು ಸಹಾಯ ಮಾಡ್ತಿರಲ್ಲ, ಇದು ಯಾವತ್ತೂ ಮರಿಲ್ಲ ಸರ್. ನಿಮ್ಮ ಹೆಸರು ಹೇಳ್ಕೊಂಡು ಬರ್ತಾನೆ ಹುಡುಗ, ಆ ಹುಡುಗಿ, ಆ ತಂದೆ, ಆ ತಾಯಿ, ನಿಮ್ಮ ಹೆಸರು ಹೇಳಿ ಅಯ್ಯೋ ನಮ್ಮ ಸರ್ ಮಾಡಿದ್ರು, ನಮ್ಮ ಸರ್ ಕಲಿಸಿದ್ರು, ನಮ್ಮ ಸರ್ ಹೇಳಿದ್ರು ಅಂತ ಹೇಳ್ತಾರೆ. ಆ ಒಂದು ಹೆಸರನ್ನು ಉಳಿಸ್ಕೊಳ್ಳಿ ಸರ್. ಇಂಥ ಡಾಕ್ಟರ್ಗಳನ್ನ ನಿಮ್ಮಿಂದ ಬಾಲ ಬುಡುಕರಾಗಿ ತಿರುಗ್ತಾ ಇದ್ದಾರೆ. ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇವರು ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಈ ರೀತಿಯಿಂದ ಇಲ್ಲಿ ಸಾವು ನೋವಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ ರೋಗಿಗಳು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗಲಾದರೂ ಒಂದಿಷ್ಟು ಬದಲಾವಣೆ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಈ ಸುದ್ದಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ಈ ಸುದ್ದಿ ಯಾರಿಗೆ ಇಷ್ಟವಾಗಿದೆಯೋ, ಈ ಸುದ್ದಿ ಇಷ್ಟ ಆಗಿದ್ರೆ ದಯವಿಟ್ಟು 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 ನಿಮ್ಮ ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದಿದ್ರೆ ಒಂದಿಷ್ಟು ಬರೆದು ಕಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಮಸ್ತೆ. ನಾನು ನಿಮ್ಮ MP ಉದಾ.